ವಿರಾಮದ ಬಳಿಕ ನಾನು ನನ್ನ ಲೈಫ್ ಅವಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಭಾರ್ಗವ್ ಅವರೇ, ನೀವು ಹೇಳ್ತಾ ಇದ್ರಿ ಆಲ್ಮೋಸ್ಟ್ ಈ ಲೈಫ್ ಅಂತಂದ್ರೆ ಕೆಲವೊಂದಿಷ್ಟು ಸೀಮಿತವಾಗಿರುತ್ತೆ. ನಾನು ಹೀಗಿರ್ಬೇಕು, ನನ್ನ ದಿನಚರಿ ಹೀಗಿರ್ಬೇಕು ಅಂತ ಹೇಳಿ. ನಿಮ್ಮ ದಿನಚರಿಯ ಬಗ್ಗೆ ನಾವು ನೋಡೋದಾದ್ರೆ ಯಾವ ರೀತಿ ಸ್ಟಾರ್ಟ್ ಆಗತ್ತೆ, ಹೇಗಿರುತ್ತೆ ಅವತ್ತಿನ ದಿನ, ಅಥವಾ ಹೀಗೆ ಫಿಕ್ಸ್ ಆಗಿರ್ತೀರಾ ಹೇಗೆ? ನನ್ನ ದಿನಚರಿ ಅಂತ ಬಂದಾಗ ಬೆಳಿಗ್ಗೆ ಏನಾದರೂ 6 ಗಂಟೆಗೆ ಎದ್ಬಿಡ್ತೀನಿ. 6 ಗಂಟೆಗೆ ಎದ್ದು ಒಂದು 1.5 hour ವರ್ಕೌಟ್ಸ್, ಬೇಸಿಕ್ ವರ್ಕೌಟ್ಸ್ ಎಲ್ಲ ಮಾಡ್ಬಿಟ್ಟು 8 o'clock 8:30ಗೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಫುಡ್ಸ್ ಕೂಡ ಆ್ಯಕ್ಚುಲಿ ಮನೇಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ಬಿಸಿ ಲೈಫ್ಸ್ ಈಚೆ ಅಂದರೆ ನಾವು ಮನೇಲೇ ತಿನ್ನಬೇಕು, ಹೆಲ್ದಿ ತಿನ್ನಬೇಕು ಅಂತಿದ್ರು ಕೂಡ ಆ ಟೈಮ್ ಸೆಟ್ ಆಗಲ್ಲ, ಏನು ಮಾಡೋಕ್ಕಲ್ಲ. ಈಚೆ ಫುಡ್ಡು ಕೂಡ ನಾನು ಮನೇಲಿದ್ದಾಗಂತೂ 100% ನನಗೆ ಅಮ್ಮ ಮಾಡಿದೆಲ್ಲ ಇಷ್ಟನೇ. ಆಮೇಲೆ ಕೆಲವೊಂದು ಶೂಟ್ ಇದ್ದಾಗ ಮಾತ್ರ ಒಂದು ಸಪ್ರೇಟ್ ಡಯಟ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಶೂಟ್ ಆದಮೇಲೆ ಇದ್ದಿದ್ದೆ. ಸೊ ನಾನು ಜಾಸ್ತಿ ನಾನ್ ವೆಜ್ ಇಷ್ಟ ನನಗೆ. ನಾನ್ ವೆಜ್ ಪ್ರಿಯ ನಾನು. ಸೊ ಚಿಕನ್, ಮಟನ್ ಮತ್ತು ಸೀ ಫುಡ್ಸ್ ತುಂಬ ಇಷ್ಟ. ಮತ್ತು ಸ್ವೀಟ್ಸಲ್ಲಿ ಜಾಮೂನ್ ಇಷ್ಟ, ಮತ್ತು ಅಷ್ಟೇ, ಅದು ಮೇನ್ ಜಾಮೂನ್ ಇಷ್ಟ, ಮತ್ತು ರಸಗುಲ್ಲ. ಮತ್ತು ಡಯಟ್ ಅಂತ ಬಂದಾಗ ಸ್ಪ್ರೌಟ್ಸು. ಆ್ಯಕ್ಚುಲಿ ಶೂಟ್ ಇದ್ದಾಗ ಮಾತ್ರ ಡಯಟ್ ಸ್ಟಾರ್ಟ್ ಮಾಡ್ತೀನಿ. ಆ ಶೂಟ್ ಅಂದರೆ ಒಂದು 3 months ಆಫ್ ಟೈಮ್ ಒಂದೇ ಡಯಟಲ್ಲಿ ಇರ್ತೀನಿ. ಆಗ ಏನಂದರೆ ಜಾಸ್ತಿ ಆಯಿಲ್ ಐಟಮ್ಸು, ಸ್ಪೈಸಿ ಎಲ್ಲ ಕಮ್ಮಿ ಮಾಡಿಬಿಟ್ಟು ಓನ್ಲಿ, ಏಕೆಂದರೆ ಆ ಪಾತ್ರಕ್ಕೆ ಏನು ಬೇಕು ಆ ಥರ. ಎಕ್ಸಾಂಪಲ್, ನಾನು ಈಗ ನೆಕ್ಸ್ಟ್ ಮಾಡ್ತಾರೋ ಸಿನಿಮಾದಲ್ಲಿ ಆಯಿ ಅಂತ ಮೂವಿಯಲ್ಲಿ ತಂದೆ ಮತ್ತು ಮಗ. ಸೊ ಡ್ರಾಸ್ಟಿಕ್ ಚೇಂಜ್ ತೋರಿಸ್ಬೇಕು ನಾವು. ಸೊ ನಾವು ಜಸ್ಟು ಬರೀ ಮೇಕಪ್ಪಲ್ಲಿ ತೋರಿಸ್ತೀವಿ ಅಂದ್ರೆ ಆಗಲ್ಲ. ಸೊ ನಮ್ಮ ಬಾಡಿಲೂ ಕೂಡ ಸೊ ಕೆಲವೊಂದು ಈಗ ಸಣ್ಣ ಆಗೋದು, ಏಕೆಂದರೆ ಅದಕ್ಕೊಂದು 2 months ಟೈಮ್ ಇರುತ್ತೆ. ಕಂಪ್ಲೀಟ್ ಸಣ್ಣ ಆಗ್ತೀವಿ. ಮತ್ತು ಅಪ್ಪ ಮಗ ಅನ್ನೋದು ಒಂದು ಡಿಫ್ರೆನ್ಶಿಯೇಟ್ ತೋರಿಸ್ಬೇಕಲ್ಲ. ಸೊ ಹಾಗಾಗಿ ಎವ್ರಿ ಸಿನಿಮಾ ಕೂಡ ಸಪ್ರೇಟ್ ಅದಕ್ಕೆ ಅದೊಂದು ಡಯಟ್ ಇರುತ್ತೆ. ಸೊ ಅದು ಫಾಲೋ ಮಾಡಲೇಬೇಕಾಗುತ್ತೆ. ನಮ್ಮದು ಪ್ರೊಫೆಷನ್ ಅದಾಗಿರೋದ್ರಿಂದ 100% ಮಾಡಬೇಕು. ಮತ್ತೆ ಮನೆಯಲ್ಲಿ ಆಲ್ಮೋಸ್ಟ್ ನೀವು ಕಾಲ ಕಳೀತೀರಾ ಅಥವಾ ಹೊರಗೆ ಕಾಲ ಕಳೀತೀರಾ ಫ್ರೆಂಡ್ಸ್ಗಳ ಜೊತೆ? ಅದು ಹೇಗಿರುತ್ತೆ? ಅಂದರೆ ಈಗ ಹೆಂಗಾಗಿದೆ ಅಂದರೆ, ಈಗ ನಮ್ಮದು ಸಿನಿಮಾದಲ್ಲಿ ಇವಾಗ ಮೂವಿ ಶೂಟ್ಸು, ಸ್ಟುಡಿಯೋಸು, ಡಬ್ಬಿಂಗ್ಸು, ಮತ್ತು ವೀಕೆಂಡ್ಸ್ ಅಂತ ಬಂದಾಗ ವೀಕೆಂಡ್ಸ್ಗೆ ಅಂದರೆ ಭಾಳಷ್ಟು ಕೆಲಸ ಹಾಕೊಂಡ್ಬಿಟ್ಟಿರ್ತೀವಿ. ವೀಕೆಂಡ್ ಎಲ್ಲರೂ ಕೂಡ ಸಂಡೇ ಸಿಗೋಣ, ಶನಿವಾರ ಸಂಡೇ ಅಂದ್ಕೊಂಡ್ಬಿಟ್ಟಿರ್ತೀವಲ್ಲ, ಅದರಲ್ಲಿ ಒಂದು 10 ಜನ ಇಬ್ಬರು ಮಾತ್ರ ಮೀಟ್ ಆಗೋಕ್ಕಾಗುತ್ತೆ. ಸೊ ಮನೇಲಿ ವೀಕೆಂಡ್ ಅಂತ ಬಂದಾಗ ಮನೇಲಿ ಒಂದು 11 ಗಂಟೆ 12 ಗಂಟೆ ಮನೇಲಿ ಆರಾಮಾಗಿ ನಾಷ್ಟ ಮಾಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಫ್ಯಾಮಿಲಿ ಟೈಮ್ ಅಂತ. ಸೊ ಅಪ್ಪ ಅಮ್ಮ, ನಮ್ಮ ಮನೇಲಿ ಹೆಂಗೆ ಅಂದರೆ ಅಪ್ಪ ಅಮ್ಮ, ಅಣ್ಣ, ಅತ್ತಿಗೆ, ಅವ್ರ ಮಕ್ಕಳು, ನಾನು. ಸೊ ಜಾಯಿಂಟ್ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಸೊ ಅಂದರೆ ಹೆಂಗೆ ಅಂದರೆ, ಸಂಡೇ ಬಂದಾಗ ಅಮ್ಮನೇ ಫುಲ್ಲು ಕಲಿಸ್ಕೊಂಡು ಎಲ್ಲರಿಗೂ ತಿನ್ನಿಸ್ತಾರೆ ಅಮ್ಮನೇ. ಸೊ ಸಂಡೇ ಬಂದರೆ ಮನೇಲಿ ಬಿರಿಯಾನಿ. ಸೊ ಮನೇಲಿ ಬಿರಿಯಾನಿ ತಿಂದ್ಬಿಟ್ಟು ನಾನು ಡೇ ಸ್ಟಾರ್ಟ್ ಆಗುತ್ತೆ ಸಂಡೇ ಬಂದರೆ ಮಾತ್ರ. ಡಯಟ್ ಅಂತ ಪ್ರಾಪರ್ ಡಯಟ್ ಇದೇ ಮಾಡ್ತೀವಿ ಅಂತಿಲ್ಲ. ಸೊ ಸಿನಿಮಾ ಬಂದಾಗ ಮಾತ್ರ ಆ್ಯಕ್ಚುಲಿ ಆ ಪಾತ್ರಕ್ಕೆ ಏನು ಬೇಕಾಗುತ್ತೆ ಆ ಒಂದು ಡಯಟ್ನ ನಾವು ಅನುಕೂಲವಾಗಿ ಪ್ಲಾನ್ ಮಾಡ್ಕೊಂತೀವಿ. ಅಂದ್ರೆ ಇವಾಗ ಅಮ್ಮ ಏನಾದ್ರೂ ನಿಮ್ಮ ಫೇವ್ರೆಟ್ ಫುಡ್ ಅನ್ನ ಮಾಡ್ಕೊಂಡು ಕಾಯ್ತಾ ಇರ್ತಾರೆ, ಆ ಸಮಯಕ್ಕೆ ನಿಮ್ಗೆ ಹೋಗಕ್ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಅಮ್ಮ ಏನಾದ್ರು ನಿಮ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ಅಥವಾ ನಿಮ್ಮಪ್ಪ ಏನಾದ್ರು ನಿಮ್ಗೆ ಬೈದಿದ್ದು, ತುಂಬಾ ನಿಮ್ಗೆ ಅದು ಹರ್ಟ್ ಆಗಿದ್ದು ಅಂತಂದ್ರೆ ಯಾವ್ದಾದ್ರು? ಹರ್ಟ್ ಆಗಿಲ್ಲ, ಬಟ್ ಬೈಯೋದ್ ದಿನ ಇರುತ್ತೆ. ಏನಂದ್ರೆ ಮನೆ ಹತ್ರ ಆಕ್ಚುಲಿ ಏನಾಗುತ್ತೆ ಅಂತ, ಕೆಲವೊಂದು ಬಹಳ ಸತಿ ಮನೆ ಹತ್ರ ನಮ್ಮ ಹುಡುಗರೆಲ್ಲ ಬಂದಿರ್ತಾರೆ, ಫೋಟೋಸ್ ತಗೊಳ್ಳೋಣ ಹಾಗೆ ಮನೇಲಿ ಒಳ್ಳೆಯಿಂದ ಸೌಂಡ್ ಕೇಳಿಸ್ತಾ ಇರುತ್ತೆ. ನಾಯಿ ತರ ಊರೂರ ಹೇಳ್ತಾ ಇರ್ತೀಯ, ಟೈಮ್ ಸರಿ ಊಟ ಪಡಲ್ಲ ಅಂತ. ನಾನು ಸುಮ್ಮನೆರಮ್ಮ. ಅದೇನಾಗುತ್ತೆ ಅಂದ್ರೆ, ನಾವು ಎಷ್ಟು ಬೆಳೆದ್ರು ಕೂಡ ಅಮ್ಮ ಅಪ್ಪನಿಗೆ ನಾವು ಚಿಕ್ಕ ಪುಟ್ಟು ಪುಸ್ತಕಗಳು. ಅದೇ ಏನಂದ್ರೆ ಅವ್ರಿಗೇನ್ ಗೊತ್ತಾ, ಅದೊಂದು ಆ ಟೈಮ್ ತಿನ್ನಲ್ಲ ಒಂದ್ ಸರಿಯಾಗಿ. ಬಟ್ ನಮ್ಗೇನಾಗುತ್ತೆ, ಅಮ್ಮನ್ಗೆ ತುಂಬಾನೇ ಇರುತ್ತೆ, ನನ್ ಮಗ ಹೇಗೋ ಏನೋ, ಆಮೇಲೆ ಮತ್ತೆ ಏನ್ ಪ್ರಾಬ್ಲಮ್ ಆಗ್ಬಿಡುತ್ತೋ ಅನ್ನೋ ಭಯ ಇದ್ದೇ ಇರುತ್ತೆ. ಅಂದ್ರೆ ಪ್ರತಿ ತಾಯಿ ಕೂಡ ಮಗ ಅಂದ್ರೆ ಅವನ್ ಪ್ರೀತಿ ಇರುತ್ತೆ, ಮಗ ಮಗಳು ಪ್ರೀತಿ ಇದ್ದೇ ಇರುತ್ತೆ. ತಾಯಿ ಅಂದ್ರೇನೆ ಅಷ್ಟೇ ಅಲ್ವಾ. ಸೊ ನಮ್ ತಂದೆ ಹೆಂಗೆ ಅಂದ್ರೆ, ಈಗ ಇವತ್ತು ಎಕ್ಸಾಂಪಲ್ ಒಂದು 9 ಗಂಟೆ 9:30 ಮನೆಗೆ ಬರ್ತೀನಿ ಅಂತ ಹೇಳಿರ್ತೀನಿ. ಅವತ್ತು 11 ಗಂಟೆ ಆಗ್ಬಿಟ್ಟಿರುತ್ತೆ. ಆ ಟೈಮ್ ಬರ್ತೀನಿ ಅಂತ ಬಂದಿಲ್ಲ ಅಂದ್ರೆ ಅಪ್ಪ ವೇಟ್ ಮಾಡ್ತಾ ಇರ್ತಾರೆ ಮಗ. ಸೊ ಬಂದ್ಮೇಲೆ ಏನು ಹೇಳಲ್ಲ, ಒಂದು ಲುಕ್ ಕೊಡ್ತಾರೆ, ಸೀರಿಯಸ್ ಲುಕ್. ನಾನು ಹಂಗೆ ನಮ್ಮ ಕಡೆ ನೋಡ್ದೆ ಹಂಗೆ ರೂಮ್ಗೆ ಹೋಗ್ಬಿಡ್ತೀನಿ. ಅದೊಂಥರ ಕ್ಯೂಟ್ ಮೂಮೆಂಟ್ಸ್. ನಾವು ಅದು ಕೋಪ ಬೈತಾರೆ ಅಂತಲ್ಲ, ಒಂಥರ ಫ್ಯಾಮಿಲಿ ಒಂಥರ ಕ್ಯೂಟ್ ಮೂಮೆಂಟ್ಸ್ ಅದೆಲ್ಲ ಚೆನ್ನಾಗಿರುತ್ತೆ. ಮತ್ತೆ ನೀವು ಹೇಳ್ದಂಗೆ ಮನೆಯಲ್ಲಿ ನಾವು ಈ ಟೈಮ್ ಬರ್ತೀವಿ ಊಟಕ್ಕೆ, ಸ್ಪೆಷಲ್ ಆಗಿ ನನ್ಗೆ ಇಷ್ಟ ಆಗಿರೋದು ಮಾಡಿಟ್ಟಿರ್ತಾರೆ ಅಂತ ಬಹಳಷ್ಟು ಸತಿ ಮಾಡಿಟ್ಟಿರ್ತಾರೆ. ಅವತ್ತೇನೋ ಒಂದು ಕೆಲಸ ಬಂದು ಹೋಗ್ದಿರ ಸ್ಟುಡಿಯೋಲಿ ಇದ್ಬಿಟ್ಟು ಒಂದ್ಸರಿ ಸ್ಟುಡಿಯೋಲ್ಲೇ ನಾವು ಡಬ್ಬಿಂಗ್ ಮಾಡ್ತಾ ಸ್ಟುಡಿಯೋದಲ್ಲೇ ಮಾಡ್ಕೊಂಡ್ಬಿಟ್ಟಿರೋ ದಿನಗಳಿದೆ. ಸೊ ಹಂಗಾಗಿ ಏನು ಮಾಡಕ್ಕಲ್ಲ. ಇಂಡಸ್ಟ್ರಿಗೆ ಬಂದ್ಮೇಲೆ ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ.
ಮತ್ತೆ ಜೊತೆಗೆ ಲೈಫ್ ಅಂತ ಅಂದ್ಮೇಲೆ ಎಂಜಾಯ್ಮೆಂಟ್ ಅಂತ ಇದ್ದೇ ಇರುತ್ತೆ, ಹೊರಗೆ ಹೋಗೋದು, ಫ್ರೆಂಡ್ಸ್, ಅದೆಲ್ಲ ಒಂದ್ ಕಡೆ ಆದ್ರೆ ಅದ್ರ ಜೊತೆಗೆ ಜೀವನ ಸಂಗಾತಿ ಆಯ್ಕೆ ಅಥವಾ ಗರ್ಲ್ ಫ್ರೆಂಡ್ ಅದನ್ನ ನೋಡೋದು ಯಾರಿದ್ದಾರೆ? ನನಗೆ ಈಗಲೂ ಕೂಡ ಲವ್ ಅಂದ್ರೆ ಭಯ. ಅದೊಂದು ಅಂದ್ರೆ ಏನಕ್ಕೆ ಭಯ ಅಂದ್ರೆ ನಾವೊಂದು ಗುರಿ ಆಂಬಿಷನ್ ಅಂತ ಇಟ್ಕೊಂಡಿರ್ತೀವಲ್ಲ, ಸೊ ಆ ಟೈಮಲ್ಲಿ ನಾವು 100% ಒಂದು ಲೈಫ್ ಸಂಗಾತಿ ಬಹಳಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ. ಬಟ್ ಅದು ನಾನು ನಮ್ಮ ತಂದೆ ತಾಯಿಗೆ ಬಿಟ್ಬಿಟ್ಟಿದ್ದೀನಿ. ಅವರು ಚಾಯ್ಸ್ ಅದು. ಅಂದ್ರೆ ಸದ್ಯದಲ್ಲೇ ಮದ್ವೆ ಆಗ್ತೀರಾ ಅಥವಾ ಇನ್ನ ಲೇಟಾ? ನೋಡೋಣ, ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ನೋಡ್ಬೋದು. ಜೀವನ ಸಂಗಾತಿ ಹೇಗಿರ್ಬೇಕು ಅಂತ ನಿಮ್ ಡ್ರೀಮ್ ಏನಾದ್ರು ಇದೆಯಾ? ಯಾಕಂದ್ರೆ ಸಾಕಷ್ಟು ಜನ ಹೀರೋಯಿನ್ಸ್ ಗಳ ಜೊತೆಗೆ ಈಗಾಗಲೇ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರ್ತೀರಾ, ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೇಬೇಕು. ಅದೆಲ್ಲವನ್ನ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಅನ್ನುವಂಥದ್ದು ತುಂಬಾನೇ ಅತ್ಯಮೂಲ್ಯವಾಗಿರುವಂತದ್ದು. ಕಾಂಪ್ರಮೈಸ್ ಅನ್ನುವಂಥದ್ದೇ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಸೊ ಸಂಗಾತಿ ನಮ್ಮ ಲೈಫ್ ಪಾರ್ಟ್ನರ್ ಅಂತ ಬಂದಾಗ ನನಗೆ ಒಂದೇ, ನನ್ನ ಲೈಫ್ ಪಾರ್ಟ್ನರ್ ನನ್ಗಿಂತ ಚೆನ್ನಾಗಿ ನಮ್ಮ ಅಪ್ಪ ಅಮ್ಮ ನೋಡ್ಕೊಬೇಕು. ಅಂದ್ರೆ ಖುಷಿಯಾಗಿ ನಾವು ಅಂದ್ರೆ ಕಷ್ಟಪಟ್ಟು ಟಯರ್ಡಾಗಿ ಮನೆಗೆ ಬಂದಾಗ ಆ ಒಂದು ಚಿಕ್ಕ ಸ್ಮೈಲಿಂದ ಅಂದರೆ ಮನಸ್ಸಿಗೆ ಭಾಳ ಖುಷಿ ಆಗಬೇಕು. ನನಗೆ ಒಂದು ವಿಷಯ ಏನಂದರೆ, ಒಂದು ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ಪುವರ್ ಫ್ಯಾಮಿಲಿಯಿಂದ ಬಂದರೂ ಸಾಕು. ನನಗೇನಂದರೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು, ಅಪ್ಪ ಅಮ್ಮನಿಗೆ ಒಂದು ಮಗಳ ಥರ ಇರಬೇಕಷ್ಟೇ. ಸೊ ಇನ್ನು ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಸೊ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಬೇಕು, ಒಂದು ಎಲ್ಲ ಅಂದರೆ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರೋ ಒಂದು ಹುಡುಗಿ ಆಗಿರ್ಬೇಕು. ಅಂದ್ರೆ ನಿಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಇರೋಂಥವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ಅಥವಾ ಹೊರಗಡೆ ಅವ್ರನ್ನ ಯಾರನ್ನಾದ್ರೂ ಆಯ್ಕೆ ಆತರ ಏನಾದ್ರೂ ಇದೆಯಾ? ಇಲ್ಲ, ಆಯ್ಕೆ ನನ್ನ ಕೈಲಿಲ್ಲ. ನಾನು ಆ್ಯಕ್ಚುಲಿ ಹೇಳಿದೆ ಅಂದರೆ ನಮ್ಮ ಅಪ್ಪ ಅಮ್ಮ ನೋಡಿ, ಯಾಕೆಂದರೆ ತಂದೆ ತಾಯಿ ಹೆಂಗೆ ಅಂದರೆ ಭಾಳಷ್ಟು ವಿಷಯದಲ್ಲಿ ನಮಗೋಸ್ಕರ ಭಾಳಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಸೊ ಈ ಒಂದು ವಿಷಯದಲ್ಲಿ ನಾನು ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ, ಅದು ನಿಮ್ಮ ಇಷ್ಟ ಅಂತ. ಅದೊಂದು ಪ್ರೌಡ್ ಮೂಮೆಂಟ್ ಅಲ್ಲ ಅವ್ರಿಗೆ ಅಂದರೆ. ಸೊ ಅದಕ್ಕೆ ನಾವು ನಂಗೆ ಲವ್ ಸ್ಟೋರೀಸ್ ಇದು ಏನಿಲ್ಲ. ಅಂದರೆ ಭಾಳ ಇವಾಗ ಹೆಂಗೆ ಅಂದರೆ ಪ್ರತಿಯೊಬ್ಬ ಹುಡುಗನ ಕ್ರಶ್ ಅಂತ ಇರುತ್ತೆ. ಆ ಥರ ಕ್ರಶ್ ಸುಮಾರು ಹುಡುಗರ ಮೇಲೆ ಆಗಿರುತ್ತೆ. ಅದೊಂದು ಅಟ್ರಾಕ್ಷನ್ ಆಗಿರ್ಬೋದು. ಸೊ ಅದು ಲವ್ ಅಂತ ಏನಿಲ್ಲ. ಅಂದ್ರೆ ನಿಮ್ಗೆ ಎಷ್ಟು ಜನದ ಮೇಲೆ ಕ್ರಶ್ ಆಗಿದ್ರೆ? ಹಾಗಿದ್ರೆ ಎಷ್ಟೊಂದು ಜನದ ಮೇಲೆ ಆಗಿದೆ. ಕ್ರಶ್ ಆಗ್ಲೇಬೇಕಲ್ಲ. ಹುಡುಗಿಗೆ ಹುಡುಗಿ ಮೇಲೆ, ಹುಡುಗಿ ಮೇಲೆ ಆಗ್ಬೇಕು, ಹುಡುಗಿ ಮೇಲೆ ಆಗ್ಬೇಕು. ಹಂಗಾದ್ರೆ ನೇಚರ್. ನನ್ ಕ್ರಶ್ ಆಗಿಲ್ಲ ಅಂತ ನಾನು ಸುಳ್ಳು ಹೇಳಕ್ಕಾಗಲ್ಲ. ಹೇಳೋದು ನೀವು ನಂಬಲ್ವಲ್ಲ. ಹೌದು, ಖಂಡಿತ. ಯಾಕಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿರೋ ಫೀಲ್ಡ್ ಕೂಡ ಹಾಗೆ ಇದೆ. ಜೊತೆಗೆ ನೀವು ಸಿನಿಮಾಗಳಲ್ಲಿ ನೀವು ಎಲ್ಲಾ ಪಾತ್ರಗಳನ್ನ ಅಭಿನಯ ಮಾಡೋದ್ರಿಂದ ಅದೇನಂತ ಡಿಫ್ರೆಂಟ್ ಅಂತ ಅನ್ಸೋದಿಲ್ಲ ನಿಮ್ಗೆ. ಎಲ್ಲವನ್ನ ನಿಭಾಯಿಸಿರ್ತೀರಾ, ಎಲ್ಲವೂ ಕೂಡ ನೀವು ಕಥೆಯಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತೀರಾ, ನೋಡಿರ್ತೀರಾ. ಇದಿಷ್ಟೇ ಇದ್ಯಾಕೆ ಅಂತ ಏನಾದ್ರು ಯಾವತ್ತಾದ್ರೂ ಅನ್ಸಿದ್ಯಾ? ಅಂದ್ರೆ ಆತರ ಅಂತಲ್ಲ, ಇಷ್ಟೇ ಇದ್ಯಾಕೆ ಅಂತಲ್ಲ. ಅಂದ್ರೆ ಪ್ರಕೃತಿನೇ ಒಂಥರ ಬಹಳಷ್ಟು ಅರ್ಥ ಆಗ್ತಿರೋ ಒಂದು ವಿಷಯ. ಪ್ರಕೃತಿ ಎಷ್ಟು ಆಳವಾಗೋದ್ರು ಇರುತ್ತೆ ಪ್ರಕೃತಿಯಿಂದ. ಸೊ ನಾನು ಅಂದ್ರೆ ಆ ಪ್ರಕೃತಿನ ಒಂದು ಹೆಣ್ಣಿಗೆ ಹೋಲಿಸ್ತಾರೆ. ಸೊ ನಿಜ ಹೇಳಬೇಕು ಅಂದರೆ ಹೆಣ್ಣು ಭಾಳಷ್ಟು ಪವರ್ಫುಲ್. ನಾವು ಗಂಡಸರು ಪವರ್ಫುಲ್ ಅಂತ ಅನ್ಕೊತೀವಿ, ಹೆಣ್ಣು ಜಾಸ್ತಿ ಪವರ್ಫುಲ್ ಯಾವತ್ತು. ಸೊ ಆ ಪ್ರಕೃತಿ ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಸೊ ಆ ಒಂದು ಹೆಣ್ಣಿಗೆ ಯಾವತ್ತು ನಾವು ಕೂಡ ಗೌರವ ಕೊಡ್ತೀವಿ. ಹೆಣ್ಮಕ್ಳಂದರೆ ನಮ್ಮ ಮನೇಲಿ ಹೆಂಗಂದರೆ ಭಾಳಷ್ಟು ಗೌರವ. ಏಕೆಂದರೆ ಅವ್ರಿಲ್ಲದೇ ಪ್ರಪಂಚನೇ ಇಲ್ವಲ್ಲ. ಸೊ ಅವ್ರು ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ. ಇನ್ನು ಕೊನೆಯದಾಗಿ ಈಗ ಸೆಟ್ಗಳಲ್ಲಿ ಯಾವ ರೀತಿ ಇರ್ತೀರಾ, ಹೇಗಿರುತ್ತೆ ಸೆಟ್? ಯಾವ ರೀತಿ ನಿಮ್ಗೆ ತುಂಬಾ ಫೀಲ್ ಖುಷಿ ಯಾವ ರೀತಿ ಇರುತ್ತೆ ಸೆಟ್ಟಲ್ಲಿ? ಹೇಳ್ಬೇಕು ಅಂದರೆ ನಮ್ಮ ಸೆಟ್ಟಲ್ಲಿ ಎಕ್ಸಾಂಪಲ್ ನಾವು 10th ರಿಲೀಸ್ ಆಗ್ತದೆ ಟೆಡಿ ಬೇರ್ ಸಿನಿಮಾದ ಸೆಟ್ ಅಂತ ಹೇಳಿದ್ರು ಕೂಡ. ಸೊ ಟೆಡಿ ಬೇರ್ ಸಿನಿಮಾ ಆಲ್ಮೋಸ್ಟ್ ಒಂದು 2 years ಆಫ್ ಜರ್ನಿ ಅಂತ ಹೇಳ್ಬೋದು. ಭಾಳಷ್ಟು 2 ವರ್ಷ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ, ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಸೊ ಹಾರರ್ ಸಿನಿಮಾ. ಟೆಡಿ ಬೇರ್ ಅಂದರೆ ಇವತ್ತಿನ ನಿಮ್ಮನೆ ಟೆಡಿ ಬೇರ್ ಇರುತ್ತೆ ಅನ್ಕೊಳ್ಳಿ. ಟೆಡಿ ಬೇರ್ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಹತ್ರ ಟೆಡಿ ಬೇರ್ ತೊಗೊಂಡೋಗಿ ಈಚೆ ಬಿಸಾಕ್ಬಿಡ್ತಾರೆ. ಅಷ್ಟು ಭಯ ಆಗುತ್ತೆ. ಯಾಕಂದ್ರೆ ಇದು ನಿಮ್ಮ ಸಿಂಬಲ್ ಆಫ್ ಲವ್ ಅಲ್ಲ, ಸಿಂಬಲ್ ಆಫ್ ಹಾರರ್ ಟೆಡಿ ಬೇರ್ ಇದು. ಸೊ ನಿಮ್ಗೆ ಬಹಳಷ್ಟು ಭಯ ಆಗುತ್ತೆ. ಏಕೆಂದ್ರೆ ವಿಜುವಲ್ಸ್ ಕೂಡ ನಿಮ್ಗೆ ಹಾಲಿವುಡ್ ಮೇಕಿಂಗ್ ತರ ಇರುತ್ತೆ. ಸೊ ನಮ್ಮ ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ, ಒಂದು ಕಂಟೆಂಟ್ ಇಟ್ಕೊಂಡ್ರೆ ಬರ್ತಾರ ಸಿನಿಮಾ ಅಂತ ಹೇಳ್ಬೋದು. ಸೊ ಟೆಡಿ ಬೇರ್ ಬಹಳಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಬಹಳಷ್ಟು ದೊಡ್ಡ ಕಲಾವಿದರು ಜೊತೆ ಸಿನ್ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಜನವರಿ ಸಂಕ್ರಾಂತಿಗೆ 10ನೇ ತಾರೀಕಿಗೆ ಮುಂದೆ ಬರ್ತಿದೆ. ಸೊ ಕನ್ನಡ ಜನತೆ ನಮ್ಮ ಟೆಡಿ ಬೇರ್ ಸಿನಿಮಾ ಗೆಲ್ಲಿಸ್ಬೇಕು. ಸೊ ಭಾಳಷ್ಟು ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಭಾಳಷ್ಟು ಇಷ್ಟ ಆಗುತ್ತೆ ಅಂತ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ. ಸೊ ಕನ್ನಡ ಜನತೆ ಟೆಡಿ ಬೇರ್ ಸಿನಿಮಾ ಗೆಲ್ಲಿಸ್ಬೇಕು, ಉಳಿಸ್ಬೇಕು. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇವತ್ತಿನ ಈ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ನಮ್ಮ BN TV ಕರೆಯನ್ನು ನೀವು ಹೋಗೋಟು ಬಂದು ಮಾತನಾಡಿ ನಿಮ್ಮ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಿಮ್ಮ ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಎಲ್ಲಾ ಚಿತ್ರಗಳು ಸಕ್ಸಸ್ ಆಗಲಿ, ಹಾಗೆ ನೀವು ಕೂಡ ಸಕ್ಸಸ್ ಆಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್.
ನೋಡಿದ್ರಲ್ಲ ವೀಕ್ಷಕರೇ, ಭಾರ್ಗವ್ ಅವರ ಜೀವನ ಶೈಲಿ ಜೊತೆಗೆ ಅವರ ಸಿನಿಮಾ ರಂಗ, ಅವರ ಲೈಫ್ ಸ್ಟೈಲ್, ಅವರ ಮನೆ, ಇದೆಲ್ಲವೂ ಕೂಡ ಇಂತಿಷ್ಟು ಸಮಯದಲ್ಲಿ ನಾವು ಇಷ್ಟನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡಿದೀವಿ. ಇದಾಗಿತ್ತು ಇವತ್ತಿನ ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ. ಬಿಎನ್ ಟಿವಿ, ಇದು ನಿಮ್ಮ ಧ್ವನಿ.